ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. $20 ಬಿಲಿಯನ್ ನಿಮ್ಮ ಫ್ರೀಸ್ ಆಗಿರುವಂತಹ ಅಸೆಟ್ಗಳನ್ನು ನಿಮಗೆ ವಾಪಸ್ ಕೊಡ್ತೀವಿ. ನಿಮ್ಮಲ್ಲಿರುವಂತಹ ಯುರೇನಿಯಂ ಏನಿದೆಯಲ್ಲ ಅದನ್ನು ನಮಗೆ ಒಪ್ಪಿಸ್ಬಿಡಿ. ಇದು ಅಮೇರಿಕದ ಹೊಸ ಪ್ರಸ್ತಾವನೆ. ಇದು ಇರಾನ್ಗೂ ಸಹ ಟೆಂಪ್ಟೇಷನ್ ಆಗಿರುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಮೊತ್ತ ಬರ್ತಾ ಇದೆ ಅಂದರೆ ಇರಾನ್ನ ಎಷ್ಟು ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗ್ತವೆ ಮತ್ತು ಇದರ ಜೊತೆಗೆ ಇನ್ನೊಂದಷ್ಟು ಏನು ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಅವುಗಳನ್ನು ತೆಗೆಯುವಂತಹ ಸೂಚನೆಗಳನ್ನು ಅಥವಾ ಆಫರನ್ನು ಅಮೇರಿಕ ಕೊಡ್ತಾ ಇದೆ. ಆ ಮೂಲಕ ಇರಾನ್ ಮುಂದೆ ಅಮೇರಿಕ ಮಂಡಿ ಊರಿ ಕೇಳ್ಕೊಳ್ತಾ ಇದೆ, ನಿಮಗೇನು ಬೇಕಾದ್ರೂ ಕೊಡ್ತೀವಿ, ಆ ಪರಮಾಣು ಒಂದನ್ನು ಬಿಟ್ಬಿಡಿ. ಅದನ್ನು ಬಿಟ್ಟುಬಿಟ್ರೆ ನಮಗೂ ಯುದ್ಧ ನಿಲ್ಲಿಸಿದ್ದಕ್ಕೆ ಒಂದು ಕಾರಣ ಸಿಗುತ್ತೆ, ಜನ ಕ್ಯಾಕರ್ಸ್ ಉಗಿಯೋದು ಕಡಿಮೆ ಆಗುತ್ತೆ ಅನ್ನೋದು ಟ್ರಂಪ್ ಸಂಕಟ. ಯಾಕಂದರೆ ಯುದ್ಧ ಆರಂಭಿಸಿದ್ಯಾಕೆ, ಅವರು ಪರಮಾಣು ಬಾಂಬ್ ತಯಾರು ಮಾಡಿಬಿಡ್ತಾರೆ ಅಂತ. ಈಗ ಅದರಲ್ಲೇ ಏನೂ ಆಗಲಿಲ್ಲ, ಸುಮ್ಮನೆ ಸರಿ ಯುದ್ಧ ನಿಲ್ಲಿಸ್ಕೊಂಡ್ಬಿಡ್ತೀವಿ ಅಂದರೆ ಅಮೇರಿಕದ ಜನತೆ, ಟ್ಯಾಕ್ಸ್ ಪೇಯರ್ಸ್, ಅಲ್ಲಿ ತೆರಿಗೆ ಕಟ್ಟುವವರು ಕೇಳ್ತಾರೆ, ಪ್ರತಿದಿನ $1 ಬಿಲಿಯನ್ ಖರ್ಚು ಮಾಡಿ ಯುದ್ಧ ಮಾಡೋದಲ್ಲಪ್ಪ, ಏನು ಕಡ್ದು ಕಟ್ಟೆ ಹಾಕದೆ ನೀನು ಅಂತ. ಅಲ್ಲಿ ಅಧಿಕಾರ ಬದಲಾವಣೆನೂ ಆಗಲಿಲ್ಲ, ಈ ಕಡೆ ಪರಮಾಣು ವಿಚಾರದಲ್ಲಿ ಸಹ ಏನೂ ಆಗಲಿಲ್ಲ, ಇದ್ದಂಗೆ ಇದೆ. ಸೊ ವೈ ಡಿಡ್ ಯು ಗೋ ಫಾರ್ ವಾರ್? ಈ ಪ್ರಶ್ನೆ ಟ್ರಂಪ್ಗೆ ಬರುತ್ತೆ. ಮತ್ತು ಮಧ್ಯಂತರ ಚುನಾವಣೆ ಇದೆಯಲ್ಲ ನವೆಂಬರ್ನಲ್ಲಿ, ಅದರಲ್ಲಿ ದೊಡ್ಡ ಮಟ್ಟದ ಸೋಲಾದರೆ ಇಂಪೀಚ್ಮೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ನ ಅಧ್ಯಕ್ಷ ಸ್ಥಾನದಲ್ಲಿ ಕಿತ್ತು ಬಿಸಾಕ್ಬಿಡ್ತಾರೆ. ಆ ಭಯ ಟ್ರಂಪ್ನ ಮಂಡಿಯೂರೋಗಂಗೆ ಮಾಡಿದೆ. ಇರಾನ್ ಮುಂದೆ ಹೇಗಾದರೂ ಮಾಡಿ ಆ ಪರಮಾಣು ವಿಚಾರದಲ್ಲಿ ಒಂದು ಸಣ್ಣ ಸಾಧನೆ ಮಾಡ್ಕೊಂಡ್ಬಿಡ್ಬೇಕು ಅಂತ. ಸೊ ಈಗ $20 ಬಿಲಿಯನ್ ಅಷ್ಟು ಅಸೆಟ್ಸನ್ನು ನಿಮಗೆ ಬಿಟ್ಕೊಡ್ತೀವಿ. ಮೊದಲನೇ ಸುತ್ತಿನಲ್ಲಿ $6 ಬಿಲಿಯನ್ ಬಿಟ್ಕೊಡ್ತೀನಿ ಎಂದಿದ್ರು. ಎಲ್ಲಿ? ಇಸ್ಲಾಮಾಬಾದ್ನಲ್ಲಿ ನಡೀತಲ್ಲ ಮೊದಲನೇ ಸುತ್ತಿನ ಶಾಂತಿ ಮಾತುಕತೆಗಳು. ಆ ಸಂದರ್ಭದಲ್ಲಿ $6 ಬಿಲಿಯನ್ ಅಸೆಟ್ಸನ್ನು ನಿಮಗೆ ಫ್ರೀಸಿಂದ ಅನ್ಫ್ರೀಸ್ ಮಾಡ್ತೀವಿ ಅಂದರು. ಇರಾನ್ ಒಪ್ಪಲಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಪರಮಾಣು ಇದನ್ನು ಒಪ್ಪಲ್ಲ ಅಂತ. ಪರಮಾಣು ವಿಚಾರದಲ್ಲಿ ಇರುವಂತಹ ಏನು ಅವರಿಗೆ ಗೊಂದಲ ಅಥವಾ ಏನು ಗಲಾಟೆ ಏನು ಅಂದರೆ, ಅಮೇರಿಕ ಹೇಳ್ತಾ ಇರುವಂಥದ್ದು 20 ವರ್ಷ, ಮುಂದಿನ 20 ವರ್ಷ ನೀವು ಪರಮಾಣು ಡೆವಲಪ್ಮೆಂಟನ್ನು ಮಾಡಬಾರ್ದು. ಪರಮಾಣು ಬಾಂಬುಗಳ ವಿಚಾರವಾಗಿ ಯಾವುದೇ ರೀತಿ ರಿಸರ್ಚು, ಯಾವುದೇ ಕಾರ್ಯಕ್ರಮ, ಪ್ರೋಗ್ರಾಮು ಏನು ಮಾಡಬಾರ್ದು ಅಂತ. ಇರಾನ್ ಹೇಳ್ತಿದೆ ಅಷ್ಟೆಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ಅಷ್ಟು ವರ್ಷ ನಾವು ಸುಮ್ಮನಿರಲ್ಲ, 5 ವರ್ಷದ ಗ್ಯಾರಂಟಿ ಕೊಡ್ತೀವಿ, 5 ವರ್ಷ ನಾವು ಇದು ಮಾಡಲ್ಲ, ನಮ್ಗೆ ಆ $6 ಬಿಲಿಯನ್ ಅಂತ ಏನೇ ಹೇಳ್ತಾ ಇದ್ರಿ ಅಸೆಟ್ಸ್ ಫ್ರೀಸ್ ಮಾಡಿಕೊಡಿ ಮತ್ತು ನಮ್ಮ ಮೇಲೆ ಹಾಕಿರುವಂತಹ ಸ್ಯಾಂಕ್ಷನ್ಸನ್ನು ರಿಲೀಸ್ ಮಾಡಿ. ಅದಕ್ಕೆ ಅಮೇರಿಕ ಒಪ್ಪಲಿಲ್ಲ. 20 ವರ್ಷಕ್ಕಾದರೆ ನಾವು ಒಪ್ತೀವಿ ಅಂತ. ಆ ವಿಚಾರಕ್ಕೆ JD ವಿನ್ಸ್, ಅಮೆರಿಕದ ಉಪಾಧ್ಯಕ್ಷ, ಮಾತುಕತೆಗಳ ನಡುವೆ ಇಸ್ಲಾಮಾಬಾದಿಂದ ಎದ್ದೋಗಿತ್ತು. ಆದರೆ ಯುದ್ಧ ವಿರಾಮ ಮುಗಿಯೋ ಕಾಲ ಹತ್ರ ಬರ್ತಾ ಇದೆಯಲ್ಲ, 22ನೇ ತಾರೀಕಿಗೆ ಯುದ್ಧ ವಿರಾಮದ ಅವಧಿ ಮುಗಿದೋಗುತ್ತೆ. ಅಷ್ಟರೊಳಗಡೆ ಆತುರವಾಗಿ ಏನಾದರೂ ಒಂದು ಒಪ್ಪಂದ ಮಾಡ್ಕೋಬೇಕು, ಇಲ್ಲಾಂದರೆ ಮತ್ತೆ ಯುದ್ಧ ಅಂದರೆ ಮತ್ತೆ ಇರಾನನ್ನು ಸಹಿಸ್ಕೋಬೇಕಲ್ಲ ಇವರು ಅಮೇರಿಕದವರು. 2-3 ದಿನಗಳಲ್ಲಿ ಸರೆಂಡರ್ ಆಗಿ ಹೋಗ್ಬಿಡುತ್ತೆ ಇರಾನ್ ಅಂದ್ಕೊಂಡು ಯುದ್ಧಕ್ಕೆ ಹೋಗಿದ್ದು. 40 ದಿನ ಯುದ್ಧ ಆಯಿತು. ಇರಾನ್ ಸರೆಂಡರ್ ಆಗೋದು ಬಿಡಿ, ಯುದ್ಧ ವಿರಾಮಕ್ಕೆ ಅಮೇರಿಕನೇ ದುಂಬಾಲು ಬೀಳಬೇಕಾಗಿತ್ತು, ಪಾಕಿಸ್ತಾನದ ಕಾಲಿಡಿಬೇಕಾಯಿತು, ಇರಾನ್ನ ಒಪ್ಪಿಸ್ರಿ ಯುದ್ಧ ವಿರಾಮಕ್ಕೆ ಅಂತ. ಕೊನೆಗೆ ಪಾಕಿಸ್ತಾನ ಏನೋ ಗೇಮ್ ಆಡಿ ಅವ್ರಿಗೊಂದು ಪ್ರಪೋಸಲ್, ಇವ್ರಿಗೊಂದು ಪ್ರಪೋಸಲ್, ಸುಳ್ಳೆ ಕೊಟ್ಟು ಇಬ್ಬರನ್ನು ನಂಬಿಸಿ ಇಬ್ರಿಗೂ ಉಂಡೆ ನಾಮ ಹಾಕಿ ಹೇಗೋ ಯುದ್ಧ ವಿರಾಮ ಮಾಡಿಸಿದೆ. ಅದರ ಮೊದಲನೇ ಸುತ್ತಿನ ಮಾತುಕತೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೀತಲ್ಲ, ಅದು ಸೋತು ಹೋಯಿತು, ಅದು ಫೇಲ್ ಆಯಿತು. ಈಗ ಈ 22ನೇ ತಾರೀಕು ಒಳಗಡೆ ಇನ್ನೊಂದು ಏನಾದರೂ ಒಪ್ಪಂದ ಆಗಲೇಬೇಕು. ಅದಕ್ಕೆ ಅಮೇರಿಕ ಈಗ ರೆಡಿಯಾಗಿರೋದು. $20 ಬಿಲಿಯನ್, $20 ಬಿಲಿಯನ್ ಕೊಡ್ತೀವಿ, ಅಸೆಟ್ಸನ್ನು ರಿಲೀಸ್ ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಒಂದಷ್ಟು ಸ್ಯಾಂಕ್ಷನ್ಸನ್ನು ತೆಗೆಯುತ್ತೆ. ಒಪ್ಕೊಳ್ಳಿ, ಯುದ್ಧ ಬೇಡ. ಅಮೇರಿಕ ಬೆಚ್ಚಿ ಬಿದ್ದೋಗಿದೆ, ಇರಾನ್ ಪವರ್ಗೆ ತಡೆಯೋಕ್ಕಾಗ್ತಿಲ್ಲ ಇವ್ರ ಕೈಯಲ್ಲಿ. ಇರಾನ್ಗೆ ನಷ್ಟ ಆಗಿಲ್ವಾ ಅಂತ ಕೇಳಬೇಡಿ, ಇರಾನ್ಗೆ ಸಿಕ್ಕಾಪಟ್ಟೆ ನಷ್ಟ ಆಗಿದೆ, ಸಿಕ್ಕಾಪಟ್ಟೆ ಆಗಿದೆ. ಅಮೇರಿಕ, ಇಸ್ರೇಲು ಎರಡೂ ಸೇರ್ಕೊಂಡು ಹೊಡೆದಿರೋದು. ಆದರೆ ಇಸ್ರೇಲು, ಅಮೇರಿಕ ಎರಡೂ ಸಹ ದಾಳಿ ಮಾಡ್ತಿದ್ರು. ಎರಡಕ್ಕೂ ಪ್ರತ್ಯುತ್ತರ ಕೊಟ್ಟಿದ್ದು ಇರಾನ್ನ ಶಕ್ತಿ, ಅವುಗಳ ಹತ್ರ ಇದ್ದಂತಹ ಮಿಸೈಲ್ ಶಕ್ತಿ, ಮತ್ತು ಚೀನಾ ಹಿಂದುಗಡೆ ಬಾಗಿಲಿಂದ ಮಾಡಿದಂತಹ ಸಪೋರ್ಟು. ಸ್ಯಾಟಲೈಟನ್ನೇ ಒಪ್ಪಿಸ್ಬಿಟ್ಟಿತ್ತಲ್ಲ ಇರಾನ್ಗೆ. ತಗೊಳ್ಳಿ ಇನ್ಫಾರ್ಮೇಷನ್, ಎಲ್ಲೆಲ್ಲಿದೆ ಅಮೇರಿಕದ ಸೇನಾ ನೆಲೆಗಳು, ಅವುಗಳ ಫ್ಲೈಟ್ಗಳು ಎಲ್ಲಿದೆ, ಒಡೆದು ಬಿಸಾಕಿ ಅಂತ. ಆ್ಯಂಟಿ ಮಿಸೈಲ್ ಸಿಸ್ಟಮು ಕೊಟ್ಟಿದೆ ಅಂತ ಚೀನಾ. ಇದರಿಂದ ಇರಾನಿಗೆ ದೊಡ್ಡ ನಷ್ಟ ಆಗಿದೆ. ಬಟ್ ಪ್ರತಿರೋಧ
ಪ್ರತಿದಾಳಿ ಅದೇ ತೀವ್ರತೆಯಲ್ಲಿ ಮಾಡಿದೆ. ಇಸ್ರೇಲ್ ವಿರುದ್ಧ ಆಗಿರಲಿ, ಅಮೆರಿಕದ ಸೇನಾ ನೆಲೆಗಳ ವಿರುದ್ಧ ಆಗಿರಲಿ, ಇರಾನ್. ಸೊ ಆ ಪ್ರತಿದಾಳಿ ಪ್ರತಿರೋಧ ಇದೆಯಲ್ಲ, ಅದಕ್ಕೆ ಅಮೆರಿಕ ತತ್ತರಿಸೋಗಿದೆ. ಅಮೆರಿಕ ಸೈನಿಕರು ಬಲಿಯಾಗಿದ್ದಾರೆ. ಅಮೆರಿಕದ ಸೇನಾ ನೆಲೆಗಳು, ರೆಡಾರ್ ಸಿಸ್ಟಮು, ಅರಬ್ ರಾಷ್ಟ್ರಗಳಲ್ಲಿದ್ದಂಥವು ಎಲ್ಲ ನಾಶ ಆಗೋಗಿದ್ದಾವೆ. ಹಾಗಾಗಿ ಮತ್ತೆ ಯುದ್ಧ ಬೇಕಾಗಿಲ್ಲ. ಇಸ್ರೇಲ್ಗೆ ಯುದ್ಧ ಬೇಕು. ಇಸ್ರೇಲ್ಗೂ ಬೇಡ, ಆ್ಯಕ್ಚುಲಿ ನೆತನ್ಯಾಹುಗೆ ಬೇಕು. ಯಾಕೆಂದರೆ ಯುದ್ಧ ನಿಂತ ಕ್ಷಣ ನೆತನ್ಯಾಹು ಮೇಲೆ ಅಲ್ಲಿ ಕರಪ್ಷನ್ ಕೇಸ್ಗಳು ಕೋರ್ಟ್ಗೆ ಬಂದ್ಬಿಡ್ತವೆ. ನೆತನ್ಯಾಹುನ ಎತ್ಕೊಂಡು ಜೈಲಿಗೆ ಹಾಕ್ತಾರೆ. ಹಾಗಾಗಿ ದೇಶ ನಾಶ ಆದರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋಗದೆ ಇರಲಿ ಅಂತ ಆ ನೆತನ್ಯಾಹು ದಿನ ಬೆಳಗಾದರೆ ಯುದ್ಧ ಯುದ್ಧ ಯುದ್ಧ. ಸೀಸ್ ಫೈರ್ ನಡುವೆನೂ ಹೋಗಿ ಅಲ್ಲಿ ಲೆಬನಾನ್ ಮೇಲೆ ದಾಳಿ ಮಾಡಿ ಹಿಜ್ಬುಲ್ಲಾ ಜೊತೆ ಯುದ್ಧಕ್ಕೆ ಇಳಿದು ಇರಾನ್ ಈ ಕಡೆ ಹೊರ್ಮುಜ್ ಸ್ಟ್ರೈಟನ್ನು ಕಂಪ್ಲೀಟಾಗಿ ನಾನು ಓಪನ್ ಮಾಡಲ್ಲ ಅಂತ ಕೂತ್ಕೊಂಡ್ಬಿಡ್ತು. ಆದರೆ ಇವತ್ತು ಅನೌನ್ಸ್ ಮಾಡಿದೆ ಇರಾನ್, ಹೊರ್ಮುಜ್ ಸ್ಟ್ರೈಟ್ 100% ಕ್ಲಿಯರ್ ಆಗಿದೆ, ಓಪನ್ ಆಗಿದೆ, ಮೈನ್ಸು ಎಲ್ಲ ಕ್ಲಿಯರ್ ಆಗಿದೆ, ಓಡಾಡ್ಕೊಳ್ಳಿ ನಿಮ್ಮ ಇಷ್ಟ. ಬಟ್ ಯುದ್ಧ ವಿರಾಮ ಮುಗಿಯೋದ್ರೊಳಗಡೆ ಒಂದು ಒಪ್ಪಂದ ಆಗಲಿಲ್ಲ ಅಂದರೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಹಾಗಾಗಿ ಈ $20 ಬಿಲಿಯನ್ ಕೊಟ್ಟಿರೋದು. ಹಾಗಾದರೆ ಇರಾನ್ಗೆ ಈ $20 ಬಿಲಿಯನ್ ಬಿಟ್ಟು ಬೇರೆ ಏನು ಆಫರ್ ಕೊಟ್ಟಿದೆ ಅಮೆರಿಕ ಅಂದರೆ, ಸ್ಯಾಂಕ್ಷನ್ಸನ್ನು ಒಂದಷ್ಟು ತೆಗಿತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ನೀವು ಏನು ಯುರೇನಿಯಂ ಇಟ್ಕೊಂಡಿದ್ದೀರಲ್ಲ, ಸುಮಾರು 2,000 kg ಯುರೇನಿಯಂ ಇದೆ ಅಂತೆ. ಯಾರ ಹತ್ರ? ಇರಾನ್ ಹತ್ರ. ಅದನ್ನು ಒಪ್ಪಿಸ್ಬಿಡ್ಬೇಕು ನೀವು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ, ಅಥವಾ ಬೇರೆ ಏನೋ ವ್ಯವಸ್ಥೆ ಮಾಡ್ತಾರೆ, ಅದನ್ನು ನಾಶ ಮಾಡೋದ, ಯಾರಿಗೂ ಒಪ್ಪಿಸೋದು ಏನು ಅಂತ, ಅದನ್ನು ಒಪ್ಪಿಸ್ಬಿಡ್ಬೇಕು ಅಂತ ಅಮೆರಿಕ ಕೇಳ್ತಿದೆ. 2,000 kg ಯುರೇನಿಯಂ, ಅದರಲ್ಲಿ ಸುಮಾರು 106 kg ಎನ್ರಿಚ್ಡ್ ಯುರೇನಿಯಂ ಇದೆ. ಅಂದರೆ ಆಟಮ್ ಬಾಂಬನ್ನು ತಯಾರು ಮಾಡೋದಕ್ಕೆ ಬೇಕಾದಂಥ ಆಲ್ಮೋಸ್ಟ್ ಎನ್ರಿಚ್ಡ್ ರೆಡಿಯಾಗಿರುವಂಥ ಯುರೇನಿಯಂ ಸಹ 106 kg ಇದೆ. ಅದನ್ನು ಸಹ ಒಪ್ಪಿಸ್ಬಿಡ್ಬೇಕು. ನೀವು ಏನೇ ಮುಂದಕ್ಕೆ ಪರಮಾಣು ವಿಚಾರವಾಗಿ ನೀವೇನು ಹೇಳ್ತಾ ಇದ್ದೀರಿ, ಇರಾನ್ ಹೇಳ್ತಿರೋದೇನು, ನಾವು ಅದನ್ನೇ ಯುದ್ಧಕ್ಕೆ ಬಳಸಲ್ಲ, ಶಸ್ತ್ರಾಸ್ತ್ರಗಳಿಗೆ ಬಳಸಲ್ಲ, ನಾವು ಡೊಮೆಸ್ಟಿಕ್ ಯೂಸಿಗೆ ಬಳಸ್ತೀವಿ, ಮೆಡಿಕಲ್ ಯೂಸಿಗೆ ಬಳಸ್ತೀವಿ, ಪವರ್ ಜನ್ರೇಷನ್ಗೆ ಬಳಸ್ತೀವಿ ಅಂತಿದ್ದೀರಲ್ಲ. ಹಾಗಾಗಿ ಅಂಡರ್ ಗ್ರೌಂಡ್ನಲ್ಲಿ ನೀವು ಯಾವುದೇ ಪರಮಾಣು ಕೇಂದ್ರಗಳನ್ನು ಇಡೋ ಹಾಗಿಲ್ಲ, ಮೇಲ್ಗಡೆನೇ ಇರಬೇಕು, ಭೂಮಿ ಮೇಲೇ ಇಟ್ಕೊಳ್ಬೇಕು ಅಂತ ಅಮೆರಿಕ ಕೇಳ್ತಾ ಇದೆ. ಅದರ ಜೊತೆಗೆ ನೀವು ಏನು ಮೆಡಿಕಲ್ ಐಸೋಟೋಪ್ಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತೀರಲ್ಲ, ಅದಕ್ಕೆ ಬಳಸ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಅದು ಭೂಮಿಯ ಮೇಲೆ ಪರಮಾಣು ಸ್ಥಾವರಗಳನ್ನು ಮಾಡಬೇಕು, ಅಂಡರ್ಗ್ರೌಂಡಲ್ಲಿ ಮಾಡೋಂಗಿಲ್ಲ. ಪ್ಲಸ್ ಈಗಾಗಲೇ ಇರುವಂಥ 2,000 kg ಯುರೇನಿಯಂನ ಕೊಟ್ಬಿಡ್ಬೇಕು. ಎನ್ರಿಚ್ಡ್ ಯುರೇನಿಯಂ ಅಂತೂ ಒಂಚೂರು ನಿಮ್ಮ ಹತ್ರ ಇಟ್ಕೊಳ್ಬಾರ್ದು, ಅದನ್ನು ಕೊಟ್ಬಿಡಬೇಕು. ಇದು ಇವ್ರ ಬೇಡಿಕೆ. ಅದಕ್ಕೆ ಬದಲಾಗಿ $20 ಬಿಲಿಯನ್ ವಸ್ತು ಏನು ಅಸೆಟ್ಸ್ ನಾವು ಫ್ರೀಸ್ ಮಾಡಿ ಇಟ್ಟಿದ್ದೀವಿ, ಅವುಗಳನ್ನು ಕೊಡ್ತೀವಿ, ಇನ್ನೊಂದಷ್ಟು ಸ್ಯಾಂಕ್ಷನ್ ತೆಗಿತೀವಿ. ಈ ಮಟ್ಟದಲ್ಲಿ ನಡೀತಾ ಇದೆ ಮಾತುಕತೆ. ಇರಾನ್ ಮೊದಲಿಂದ ಹೇಳ್ಕೊಂಡು ಬರ್ತಿದೆ, ನಾವು ಮಾತುಕತೆಗೆ ಹೋಗ್ತಿದ್ದೀವಿ ಸರಿ, ಬಟ್ ನಮ್ಮ ಬೆರಳು ಟ್ರಿಗರ್ ಮೇಲೆ ಇರುತ್ತೆ, ಯಾವ ಕ್ಷಣ ಬೇಕಾದರೂ ನಾವು ಯುದ್ಧಕ್ಕೆ ರೆಡಿ, ನಾವು ಹೆದರಲ್ಲ, ವಿ ಆರ್ ರೆಡಿ ಟು ಫೈಟ್ ಎಸ್ ಅಂತ ಹೇಳ್ಕೊಂಡಿದೆ. ಸೊ ಏನಾಗುತ್ತೋ ನೋಡೋಣ. ಇನ್ನೊಂದು 2-3 ದಿನಗಳಲ್ಲಿ ಅದು ಒಂದಷ್ಟು ಸ್ಪಷ್ಟತೆ ಸಿಗುತ್ತೆ. ಯಾಕಂದರೆ ಪಾಕಿಸ್ತಾನದ ಅಸೀಮ್ ಮುನೀರ್ ಇರಾನ್ಗೆ ಹೋಗಿ ಅಲ್ಲೇ ಕೂತ್ಕೊಂಡು ಒಪ್ಪಂದ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಪ್ಲಸ್ ಒಪ್ಪಂದ ಏನಾದರೂ ನೆಕ್ಸ್ಟ್ ಲೆವೆಲ್ಗೆ ಹೋದರೆ, ಅಗ್ರಿಮೆಂಟ್ ಸೈನ್ ಆಗೋಂಗಿದ್ರೆ, ಟ್ರಂಪ್ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ನಾನೇ ಪಾಕಿಸ್ತಾನಕ್ಕೆ ಹೋಗಿ ಸೈನ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ನಾನೇ ಹೋಗ್ತೀನಿ, ಖುದ್ದಾಗಿ ಪಾಕಿಸ್ತಾನಕ್ಕೆ ಹೋಗಿ ಸೈನ್ ಮಾಡ್ತೀನಿ ಅಂತ. ಏನಾಗುತ್ತೋ ನೋಡೋಣ. ಎಲ್ಲ ಡೆವಲಪ್ಮೆಂಟ್ಸು ನಿಮಗೆ ಯಥಾ ಪ್ರಕಾರ ತಿಳಿಸ್ತಾನೆ ಇರ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.